ಸಮಾಜದಲ್ಲಿ ಒಂದು ಸ್ವಲ್ಪ ಗಟ್ಟಿಗಿದ್ದಾರೆ. ಇನ್ನು 75% ಜನ ಪರಿಷ್ಠ ಜಾತಿ ವರ್ಗದಷ್ಟೇ ಬಡತನದಲ್ಲಿ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಆದರೆ ಅವ್ರ ತಲೆಯಲ್ಲಿ ಏನಪ್ಪ ಇದೆ ಅಂದರೆ ಮೇಲ್ಜಾತಿ ಅನ್ನತಕ್ಕಂಥ ಒಂದು ಅಫೀಮ್ ಮನು ಇಟ್ಟು ನಾವು ಮೇಲ್ಜಾತಿಯವರು ಅಂತಕ್ಕಂಥ ಒಂದು ಅಫೀಮ್ ಅವ್ರು ತಲೆದು ಬಿಟ್ಟರೆ SC STಗಳು ಇವತ್ತು ಏನು ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ಅವ್ರಿಗಿದೆ. ಅದೇ ಥರ ಇವತ್ತು ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬುದ್ಧಿಸ್ಟು, ಜೈನರು, ಪಾರ್ಸಿ, ಸಿಖ್ರು ಇವ್ರು ಏನಿದ್ದಾರೆ ಇದರಲ್ಲಿ ಮೆಜಾರಿಟಿ ಮುಸಲ್ಮಾನರು ಏನಿದ್ದಾರೆ ಇವರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ 31% ಅವರಲ್ಲಿ ಉದ್ಯೋಗದಲ್ಲಿದ್ದರು. ಇವತ್ತು ಎಜುಕೇಷನ್ ಅವರಿಗೆ 0.5% ಇದೆ, ಉದ್ಯೋಗ ಕೂಡ 0.5%ಗಿನ್ನ ಕಮ್ಮಿ ಇದೆ. ಆ ರೀತಿ ಇವತ್ತು ಮುಸಲ್ಮಾನರ ಪಾಪ್ಯುಲೇಷನ್ನು 15-16 ಕೋಟಿ ಇದ್ದರೂ ಕೂಡ ಇವತ್ತು ದೇಶದಲ್ಲಿ ಭಾಳ ಹೀನ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅವರು ಇವತ್ತು ಬಿರಿಯಾನಿ ಅಂಗಡಿ ಇಟ್ಟಿರೋರು ಅಥವಾ ಟಿಂಬರ್ ಮಿಲ್ ಇಟ್ಟಿರೋರು, ಹೋಟ್ಲ್ ಇಟ್ಟಿರೋರು, ರಾಜಕಾರಣ ಮಾಡ್ತಾ ಇರೋರು ಅಥವಾ ರಂಜಾನ್ ಹಬ್ಬದಲ್ಲಿ 2,000 ಜನಕ್ಕೆ ಊಟ ಮತ್ತು ಬಟ್ಟೆ ಕೊಡೋಕ್ಕೆ ಶಕ್ತಿ ಇರೋರು ಇಂಥವ್ರೆಲ್ಲ ಕೂಡ ತಗೊಳಕ್ಕೆ ಹೋದರೆ ಅವರೇಜು 5% ಜನ ಮಾತ್ರ ಅವರಲ್ಲಿ ಒಂದು ಸ್ವಲ್ಪ ಸಮಾಜದಲ್ಲಿ ಗಟ್ಟಿಗೆ ನಿಂತವ್ರೆ. 95% ಜನ ಭಾಳ ಇವತ್ತು ಸ್ಲಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ನೋಡೋಕೆ ಹೋದರೂ ಕೂಡ ಮುಸಲ್ಮಾನರು ವಾಸ ಮಾಡೋ ಜಾಗದಲ್ಲಿ ಸ್ಲಮ್ ಇರ್ತದೆ. ಅಲ್ಲಿ ನೀರಿರಲ್ಲ, ರೋಡ್ ಇರಲ್ಲ, ಸ್ಕೂಲ್ ಇರಲ್ಲ, ಲೈಬ್ರರಿ ಇರಲ್ಲ, ಸ್ವಚ್ಛತೆ ಇರಲ್ಲ, ವಿದ್ಯಾಭ್ಯಾಸ ಇರಲ್ಲ.